ಯಾವುದೇ ಸಾಸ್ ಬಳಸ್ದಲೇ ಮನೇಲೇ ಕ್ವಿಕ್ಕಾಗಿ ಹಾಗೂ ತುಂಬ ಟೇಸ್ಟಿಯಾಗಿ ಫ್ರೈಡ್ ರೈಸ್ನ ಮಾಡ್ಕೋಬೋದು. ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ನಾನಲ್ಲಿ ಬಾಣಲೆಗೆ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಉದ್ದಾಗಿ ಹೆಚ್ಚಿರೋ ಈರುಳ್ಳಿ ಹಾಗೂ ಉದ್ದಾಗಿ ಹೆಚ್ಚಿರೋ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನಂತರ ಉದ್ದಾಗಿ ಹೆಚ್ಚಿರುವ ಕ್ಯಾರೆಟು ಹಾಗೂ ಸಣ್ಣದಾಗಿ ಹೆಚ್ಚಿರೋ ಹುಳ್ಳಿಕಾಯಿ ಹಾಕ್ಕೊಂಡು ಒಂದು 2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ನಂತರ ಕ್ಯಾಪ್ಸಿಕಮ್ ಹಾಗೂ ಎಲೆಕೋಸನ್ನು ಕೂಡ ಸಣ್ಣದಾಗಿ ಉದ್ದಾಗಿ ಹೆಚ್ಚಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕ್ಯಾರೆಟ್ ಹುಳ್ಳಿಕಾಯಿ ಬೇಯೋದು ಲೇಟ್ ಆಗೋದ್ರಿಂದ ಮೊದಲೇ ಹಾಕೊಂಡು ಒಂದು 2 ನಿಮಿಷ ಫ್ರೈ ಆದ ನಂತರ ಕ್ಯಾಪ್ಸಿಕಮ್ ಹುಳ್ಳಿಕಾಯಿ ಸೇರಿಸ್ಕೊಬೇಕು. ತರಕಾರಿ ಎಲ್ಲ 80% ಫ್ರೈ ಆದರೆ ಸಾಕಾಗುತ್ತೆ. ನಾನೆಲ್ಲ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ, ಏಕೆಂದರೆ ತರಕಾರಿ ಬೇಗ ಫ್ರೈ ಆಗುತ್ತೆ ಅಂತ. ಈಗ ತರಕಾರಿ ಎಲ್ಲ 80% ಫ್ರೈ ಆದ ನಂತರ ಈಗ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಗೂ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಗೂ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಮೊದಲೇ ಮಾಡಿಟ್ಕೊಂಡಿರೋ ಉದ್ದುದ್ರಾಗಿರುವ ಅನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಸಾಸ್ ಬಳಸ್ದಲೇ ತುಂಬ ಟೇಸ್ಟಿಯಾದ ಹಾಗೂ ಕ್ವಿಕ್ಕಾಗಿ ಫ್ರೈಡ್ ರೈಸ್ನ ಮನೆಯಲ್ಲಿ ಮಾಡ್ಕೊಬೋದು.